ಏನಾಗಿದೆ, ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತೇಳಿ ಫ್ರೀ ಬಸ್ ಕೊಡೋದು. ಆಮೇಲೆ ಆ ಸಾರಿಗೆ ಸಂಸ್ಥೆ ಈ ಮೊನ್ನೆ ನೋಡಿದ್ರು 2,000 ಕೋಟಿ ಸಾಲ ತೆಗೆದುಕೊಳ್ಳಿಕ್ಕೆ ಅವು ಅನುಮತಿ ಕೊಟ್ಟರು. ಅಂದರೆ ಸಾಲದ ಮೇಲೆ ನಡೆದದ, ಬಡ್ಡಿ ಮೇಲೆ ನಡೆದದ. ಇವತ್ತು ಕಂಪ್ಲೀಟ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿದ್ದಾವೆ. ಯಾಕಂದರೆ ಸರ್ಕಾರದ ದುರಾಡಳಿತ ಮತ್ತು ಅದನ್ನು ಸರಿಯಾಗಿ ಆಡಳಿತ ನಿರ್ವಹಣೆ ಮಾಡದೇ ಇದ್ದುದರಿಂದ ಇವತ್ತು ಈ ವ್ಯವಸ್ಥೆ ಬಂದಿದೆ. ನೀವು ಬೇಕಾದ್ರೆ ಸಾರಿಗೆ ಮಂತ್ರಿಗಳು ಉತ್ತರ ಕೊಡಲಿ, ಸರ್ಕಾರನೂ ಒಂದು ವೈಟ್ ಪೇಪರ್ ಕೊಡಲಿ. ಏನಂತಂದರೆ, ಏನೋ ನೀವು ಗ್ಯಾರಂಟಿ ಕೊಟ್ಟು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಂತ ಮಾಡಿದ್ರಲ್ಲ, ಅದಕ್ಕೇನು ಅದು ಕಂಡೀಷನ್ ಇರ್ತದೆ, ಆ ಚಾರ್ಜಸ್ ಇರ್ತಾವಲ್ಲ, ಅದನ್ನು ರೀಎಂಬರ್ಸ್ ಮಾಡಬೇಕು. ನೀವು ಸಾವಿರಾರು ಕೋಟಿ ಹಣ ಬರ್ತದೆ, ರೀಎಂಬರ್ಸ್ ಮಾಡುವಂಥದ್ದು ಪ್ರಕ್ರಿಯೆ ನಡೆದೋ ಇಲ್ಲೋ. ನೀವು ರೀಎಂಬರ್ಸ್ ಮಾಡದೇ ಇದ್ದರೆ ಆಟೋಮೆಟಿಕ್ ಸಾರಿಗೆ ಸಂಸ್ಥೆಗಳು ಸರ್ಕಾರದ್ದು ಲಾಸ್ನಾಗೆ ಬರ್ತಾವೆ. ಹೀಗಾಗಿ ಪೂರ್ಣ ಎಲ್ಲ ಸಾರಿಗೆ ಸಂಸ್ಥೆಗಳು 4 ನಿಗಮ ಏನದಾವ, ಸಾರಿಗೆ ನಿಗಮಗಳು ಎಲ್ಲವೂ ಲಾಸ್ನಾಗೆ ಅದಾವೆ. ಇದಕ್ಕೆ ಮೂಲ ಕಾರಣ ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರದ ದುರಾಡಳಿತ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣವನ್ನು ರೀಎಂಬರ್ಸ್ ಮಾಡದೇ ಇರುವುದು ಮೂಲವಾಗಿ ಈ ಒಂದು ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿ ಬಂದಿದ್ದಾವೆ. ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ದರ ಏರಿಕೆ ಮಾಡಿ ಇವತ್ತು ಪ್ರಯಾಣಿಕರ ಮೇಲೆ ಭಾರ ಹೇರೋದು ಬಿಟ್ಟು ನೀವು ಸರಿಯಾಗಿ ಆಡಳಿತ ಮಾಡಿ. ಹೀಗಾಗಿ ಲಾಸ್ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ನೀವು ಸಾರಿಗೆ ಸಂಸ್ಥೆಗೆ ಏನು ಹಣ ಕೊಡಬೇಕು ಅದನ್ನು ವಾಪಸ್ ಕೊಡುವಂಥ ಕೆಲಸ ನೀವು ಮಾಡಿರಿ. ಇಲ್ಲದಿದ್ದರೆ ಇನ್ನೂ ನೀವು ಎಷ್ಟು ದರ ಏರಿಕೆ ಮಾಡಿದರೂ ಅದು ಲಾಸ್ನೇ ಆಗೋದೇ. ಅದಕ್ಕಾಗಿ ಗ್ರಾಹಕರಿಗೆ ಪೆಟ್ಟು ಕೊಡುವಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗ್ತಾಯಿದೆ. ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಸರ್, ಈಗ ಪ್ರಿಯಾಂಕ ಖರ್ಗೆ ಇದನ್ನು ನಡೀತಾನೆ ಇದೆ ಸರ್. ಒಂದು ಆರೋಪ ಪ್ರತ್ಯಾರೋಪ, ಮತ್ತೊಂದು ಕಡೆ ರಾಜೀನಾಮೆ ಕೊಡಲ್ಲ ಸರ್, ಕೊಡೋ ಅವಶ್ಯಕತೆ ಇಲ್ಲ ಅಂತ CM ಹೇಳಿದ್ದಾರೆ. ಪ್ರಿಯಾಂಕ ರಾಜೀನಾಮೆ ಕೊಡೋ ನೋಡಿ, ಈ ಸರ್ಕಾರ ಬಂದ ಮೇಲೆ ಪೂರ್ತಿ ಇಡೀ ಒಂದು ವ್ಯವಸ್ಥೆ ಕರಪ್ಟ್ ಆಗಿದೆ, ಭ್ರಷ್ಟಾಚಾರ ಮಿತಿ ಮೀರ್ತಿದೆ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೊಸ ವರ್ಷದ ಮೊದಲ ದಿವಸ ಅಧಿಕಾರಿಗಳ ಸಭೆ ತೆಗೆದುಕೊಂಡ್ರು. ಅಲ್ಲೇನು ಹೇಳ್ತಾರೆ, ನೀವು ಅಬ್ಸರ್ವ್ ಮಾಡಿರೋ ಇಲ್ಲಿ ಗುರ್ತಿಲ್ಲ, ಸಾರ್ವಜನಿಕರು ಅಬ್ಸರ್ವ್ ಮಾಡಿರ್ಬೋದು. ಅಲ್ಲೇನಾಗಿದೆ, ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಿದೆ. ಸರ್ಕಾರದ ಮೇಲೆ ಜನತೆ ವಿಶ್ವಾಸ ಕಳ್ಕೊತಾ ಇದ್ದಾರೆ. ಅದಕ್ಕಾಗಿ ಭ್ರಷ್ಟಾಚಾರದ ವ್ಯವಸ್ಥೆ ಬಗ್ಗೆ ನಾವು ಭಾಳ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಿಮ್ಮ ವ್ಯವಸ್ಥೆಯಲ್ಲಿ ಇದನ್ನು ಸರಿ ದಾರಿಗೆ ತರುವಂಥ ಕೆಲಸ ಮಾಡಿ ಅಂಥೇಳಿ ಅಡ್ವೈಸ್ ಮಾಡ್ತಾರಂತಾರೆ. ಕರಪ್ಷನ್ ಫ್ರೀ ಸರ್ಕಾರ ಕೊಡ್ತೀವಿ ಅಂತ ಹೇಳಿದರು. ಅವರು ಮ್ಯಾನಿಫೆಸ್ಟೋ ತಗೊಂಡು ನೋಡ್ರಿ, ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತೀವಿ ಅಂತ ಹೇಳಿದರು. ಈಗ ಭ್ರಷ್ಟಾಚಾರ ಅದೇ ಅಂಥೇಳಿ ಇವತ್ತು ಸಿದ್ದರಾಮಯ್ಯನವರು ಒಪ್ಕೊತಾರೆ ಅಧಿಕಾರಿಗಳ ಸಭೆಯಲ್ಲಿ. ಅಥವಾ ಭ್ರಷ್ಟಾಚಾರ ಇಲ್ಲದೆ ಒಂದು ಆಡಳಿತ ನಡೆಸ್ರಿ ಅಂತ ಅವ್ರು ಡೈರೆಕ್ಷನ್ ಕೊಡೋದಿಲ್ಲ. ಭ್ರಷ್ಟಾಚಾರದ ಒಂದು ಇತಿಮಿತಿಯಲ್ಲಿ ಇದ್ದ ವ್ಯವಸ್ಥೆ ಇತಿಮಿತಿಯಲ್ಲಿ ಒಂದು ಕೆಲಸ ಮಾಡಿ ಒಳ್ಳೆ ಜನರಿಗೆ ಒಳ್ಳೇದು ಮಾಡಿರಿ ಅನ್ನೋ ಅಡ್ವೈಸ್ ಮಾಡ್ತಾರೆ ಹೊತ್ತು. ಅಂದರೆ ಭ್ರಷ್ಟಾಚಾರ ನಡ್ಕೊಂಡು ಹೋಗಿದೆ. ಅದನ್ನು ಅಬಾಲಿಷ್ ಮಾಡಲಿಕ್ಕೆ, ಭ್ರಷ್ಟಾಚಾರವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲಿಕ್ಕೆ ಮಾನಸಿಕವಾಗಿ ಸಿದ್ದರಾಮಯ್ಯ ಸಿದ್ಧಿಲ್ಲ. ಹೀಗಾಗಿ ಎಲ್ಲ ಕಡೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಸುಸೈಡ್ ಮಾಡ್ಕೊತಾರೆ. ಇವತ್ತು ನೋಡಿ, ಬೆಳಗಾವಿಯಲ್ಲಿ ರುದ್ರೇಶ್ ಅನ್ನುವಂಥದ್ದು SDA ತಹಶೀಲ್ದಾರ್ ಕಚೇರಿಯಲ್ಲೇ ಸುಸೈಡ್ ಮಾಡ್ಕೊಂಡ. ಅದರಲ್ಲಿ ಡೆತ್ ನೋಟ್ನಲ್ಲಿ ಏನು ಬರ್ದಾವ, ಅಲ್ಲಿದ್ದಂಥ ತಹಶೀಲ್ದಾರ್ ನಾಗರಾಳ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಮತ್ತು ಇನ್ನೊಬ್ಬ 3 ಜನ ನಾನು ಸುಸೈಡ್ ಮಾಡ್ಕೊಳ್ಳಿಕ್ಕೆ ಇವರು ಕಾರಣೀಭೂತರು ಅನ್ನುವಂಥದ್ದನ್ನು ಹೇಳಿದರು. FIR ಆಯಿತು, ಅದು ಒತ್ತಾಯದ ಮೇಲೆ. ಆದಮೇಲೆ ಅರೆಸ್ಟ್ ಮಾಡಲಿಲ್ಲ ಅಧಿಕಾರಿಗಳನ್ನು, ತಹಶೀಲ್ದಾರ್ ಅರೆಸ್ಟ್ ಮಾಡಲಿಲ್ಲ. ಒಂದು 8 ದಿವಸ ಹಾಗೆ ಡ್ರ್ಯಾಗನ್ ಮಾಡಿದರು. ಮುಂದೆ ಅವರು ಆಂಟಿಸಿಪೇಟರಿ ಬೇಲ್ ತೊಗೊಂಡ್ಮೇಲೆ ಆವಾಗ ಅವ್ರು ಬಂದು ಹಾಜರಾಗ್ತಾರೆ ಮತ್ತು ರಜದ ಮೇಲೆ ಕಳಿಸ್ತಾರೆ DC ಅವರು. ಆಮೇಲೆ ಇವತ್ತು ನಿನ್ನೆ ಜಾಯ್ನ್ ಆಗಿದ್ದಾನೆ. ನಾನು ನಿನ್ನೆ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಈ ರೀತಿ ಇವತ್ತು ಯಾರು ಆಪಾದಿತರದಾರಲ್ಲ, ಆರೋಪಿ ನಂಬರ್ 1 ನಾಗರಾಳ್ ತಹಶೀಲ್ದಾರ್, ಆತ ನಿನ್ನೆ ಹಾಜರಾಗ್ತಾನೆ. ಎಲ್ಲಿ ಯಾವ ತಹಶೀಲ್ದಾರ್ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಳ್ಳೋದನ್ನ ಎಲ್ಲಿ ಆಪಾದನೆ ಮಾಡಿ ನಂಬರ್ 1 ಆರೋಪಿ ಇದ್ದಾನೆ, ಆತ ಅದೇ ಸ್ಥಾನದಲ್ಲಿ ಕೆಲಸ ಮಾಡ್ತಾನಂದರೆ ಬೇರೆ ವ್ಯಕ್ತಿಗಳು ಸಿಗೋದೇ ಇಲ್ಲ ಇವರಿಗೆ. ಬೇರೆ ವ್ಯಕ್ತಿಗಳು ಬೇರೆ ತಹಶೀಲ್ದಾರ್ ನೇಮಕ ಮಾಡ್ಬೋದಾಗಿತ್ತಲ್ಲ ಅಲ್ಲಿ ಆ ಎನ್ಕ್ವೈರಿ ಹೋಗ್ಮಟ್ಟ. ಇನ್ನು ಸಾಕ್ಷಿ ಪುರಾವೆ ಎಲ್ಲ ಒಡೆದು ಹಾಕ್ತಾನವ, ಮುಚ್ಚಾಕ್ತಾನೆ. ಹೀಗಾಗಿ ಒಂದು ಸರ್ಕಾರ ಒಂದು ಏನು ದಪ್ಪ ಚರ್ಮದ ಸರ್ಕಾರ ಆಗಿದ್ದಕ್ಕೆ ಏನು ನಾವು ಹೋರಾಟ ಮಾಡಿದ್ವಿ ಏನೂ ಅನಿಸ್ತಾನೇ ಇಲ್ಲ. ಈಚೆಗಡೆ ಪ್ರಿಯಾಂಕ ಖರ್ಗೆ ಅವರು ಸಹಿತ ಅವ್ರ ಹೆಸರು 3-4 ಸಲ ಪ್ರಸ್ತಾಪ ಆಗಿದೆ ಡೆತ್ ನೋಟ್ದಲ್ಲಿ. ಇಷ್ಟಾದಮೇಲೆ ನನ್ನ ಹೆಸರು ಇಲ್ಲಿದೆ ಅನ್ನುವಂಥ ಸಿದ್ದರಾಮಯ್ಯನವರು ಹೇಳ್ತಾರೆ, ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಮಾಡಿದೆ. ಆ ಹೋರಾಟವನ್ನು ಮುಂದುವರಿಸ್ತೇವೆ. ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಆ ಒಂದು ಅಲ್ಲಿಯ ಕಾಂಟ್ರಾಕ್ಟರು, ಆತನ ಚೇತನ್ ಅನ್ನುವಂಥ ಕಾಂಟ್ರಾಕ್ಟರು ಸುಸೈಡ್ ಮಾಡಿಕೊಂಡ. ಅವ್ರ ಸಹೋದರಿ ಸಹಿತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ.
ಇದು CBI ತನಿಖೆ ಆಗಬೇಕಂತೇಳಿ ಇಲ್ಲಿಗ ಸಾಕ್ಷ್ಯ ಪುರಾವೆಗಳನ್ನು ಮುಚ್ಚಾಕುವಂಥ ಕೆಲಸ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಟ್ಟು ನಂತರ ಅವರೇನೋ ನಿರಪರಾಧಿ ಅಂತಂದರೆ ಅವರು ಮತ್ತೆ ಮಿನಿಸ್ಟರ್ ಆಗಲಿ. ಇದು ಈಶ್ವರಪ್ಪನವ್ರು ಏನೊಂದು ಮಾದರಿ ಹಾಕಿದ್ರು, ಆರೋಪ ಬಂದ ಮೇಲೆ ನೀವೇ ಕಾಂಗ್ರೆಸ್ ಒತ್ತಾಯ ಮಾಡಿದ್ರಿ, ಇಮಿಡಿಯೇಟ್ಲಿ ಅವ್ರು ರಾಜೀನಾಮೆ ಕೊಟ್ಟರು. ಅವ್ರ ಮೇಲೆ ಇದು ಆರೋಪ ಸಹಿತಕ್ಕೆ ಯಾವುದೂ ಅದರಲ್ಲಿ ಹುರುಳಿಲ್ಲ ಅಂಥೇಳಿ ಸಿದ್ಧಾಗಿದೆ. ಇಷ್ಟಾದರೂ ಸದ್ಯಕ್ಕೆ ಈಶ್ವರಪ್ಪ ರಾಜೀನಾಮೆ ಕೊಟ್ಟರಲ್ಲ. ಈಗ ಕಾಂಗ್ರೆಸ್ ಅವ್ರು ನೀವೇನು ಹೇಳ್ತೀರಿ ಅದಕ್ಕೆ ನಾನು ಹೇಳುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು ಒಂದು CBI ತನಿಖೆಗೆ ಒಪ್ಪಿಕೊಡ್ರಿ ಮತ್ತು ಇದು ತನಿಖೆ ಆಗುವವರಿಗೆ ರಾಜೀನಾಮೆ ಕೊಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತೇನೆ. ಸರ್, ಈಗ ಮೈಸೂರು KR ರಸ್ತೆಗೆ CM ಸಿದ್ದರಾಮಯ್ಯ ಹೆಸರು ಹಿಡ್ಕೊಂಡು ನಾನು ಹೇಳ್ತೀನಿ, ಸಿದ್ದರಾಮಯ್ಯವ್ರಿಗೆ ಯಾಕಿದ್ದು ಆಸೆ ಹುಟ್ಟಿದ್ದು ಗೊತ್ತಿಲ್ಲ. ನೋಡಿ, ಪ್ರೀತಿ ವಿಶ್ವಾಸದಿಂದ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು ಅವ್ರ ಹೆಸರು ಯಾವುದೋ ಒಂದು ರಸ್ತೆಗೆ ಹೆಸರು ಇಡುವಂಥ ಸಂದರ್ಭದಲ್ಲಿ ವಾದ ವಿವಾದ ಆಗಲೇಬಾರ್ದು. ಎಲ್ಲರೂ ಸರ್ವಸಮ್ಮತವಾಗಿ ಹೆಸರಿಡುವಂಥ ಕೆಲಸಕ್ಕೆ ಒಪ್ಪಬೇಕು. CM ಅವರು ವಾದ ವಿವಾದಕ್ಕೆ ಬ್ಯಾಡ ಅಂತ ಹೇಳ್ಬಿಡ್ಬೇಕು. ಅವರು ಹಿಂದೆ ನಮ್ಮ ಶಿವಮೊಗ್ಗದ ಏರ್ಪೋರ್ಟು, ನಿಜವಾಗಿ ಶಿವಮೊಗ್ಗ ಏರ್ಪೋರ್ಟು, ಅಲ್ಲಿ ಏರ್ಪೋರ್ಟ್ ಆಗಲಿಕ್ಕೆ ಅದಕ್ಕೆ ಹಣ ಕೊಟ್ಟಂಥವ್ರು, ಅದನ್ನು ನಿರ್ಧಾರ ಮಾಡಿದಂಥವ್ರು, ಗಟ್ಟಿಯಾದ ನಿರ್ಧಾರ ಮಾಡಿದಂಥವ್ರು, ಮತ್ತು ಶಿವಮೊಗ್ಗಕ್ಕೆ ಇವತ್ತು ಏರ್ಪೋರ್ಟ್ ಬರಲಿಕ್ಕೆ ಯಾರಾದರೂ ಕಾಣಿದ್ರೆ ಮಾನ್ಯ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಷ್ಟೆಲ್ಲ ಪ್ರಯತ್ನ ಮಾಡಿ ಅವರಿಂದಲೇ ಇವತ್ತು ಏರ್ಪೋರ್ಟ್ ಆದಂಥ ಸಂದರ್ಭದಲ್ಲಿ ಸಹಿತ ಅಲ್ಲಿ ಚಾಲೋ ಆಯ್ತು. ಕೆಲವರು ಸಲಹೆ ಮಾಡಿದರು ಆ ಶಿವಮೊಗ್ಗಕ್ಕೆ ಏರ್ಪೋರ್ಟಿಗೆ ಯಡಿಯೂರಪ್ಪರ ಹೆಸರು ಇಡಬೇಕು ಅಂತೇಳಿ. ಆಮೇಲೆ ಅವ್ರು ಬೇಡ ಅಂತ ಹೇಳಿದರು. ಆಮೇಲೆ ಕುವೆಂಪು ಅವ್ರ ಹೆಸರು ಇಡಬೇಕು ಅನ್ನುವಂಥದ್ದು ಬಂದಾಗ ಅದಕ್ಕೆ ಇಮಿಡಿಯೇಟ್ಲಿ ಒಪ್ಕೊಂಡ್ರು ಅವರು. ಎಲ್ಲ ಒಬ್ಬ ಹಿರಿಯ ಕವಿಗಳಿದ್ದಾರೆ, ಕುವೆಂಪು ಇದ್ದಾರೆ, ಅವರು ನಮ್ಮ ಅಗದಿ ಈ ನಾಡಿನ ಒಂದು ಹೆಚ್ಚಿನ ರೀತಿ ಒಂದು ಆಸ್ತಿಯವರು ಕುವೆಂಪು ಅವರು. ಅವ್ರ ಹೆಸರಿಟ್ಟರೆ ಒಳ್ಳೇದಾಗ್ತದೆ, ನನ್ನ ಹೆಸರು ಇಡಬೇಡ್ರಿ ಅಂತ ಹೇಳುವಂಥ ಕೆಲಸ ಯಡಿಯೂರಪ್ಪನವ್ರು ಮಾಡಿದ್ರು. ಈ ಮಾದರಿ ಅನುಕರಣೆ ಮಾಡಬೇಕಲ್ಲ. ಸಿದ್ದರಾಮಯ್ಯರು ಈ ಕಾಂಟ್ರವರ್ಸಿಗೆ ಯಾಕೆ ಹೋಗ್ತಾರೆ ನನಗೆ ಅರ್ಥನೇ ಇಲ್ಲ. ಮತ್ತು ಮೈಸೂರು ಅಂತಂದ್ರೆ ಮೈಸೂರು ಹೆಂಗೆ ಡೆವಲಪ್ ಆಗಿದೆ ಅಂತಂದರೆ ರಾಜ ಮಹಾರಾಜರು ಅಲ್ಲೇನಿದ್ರು, ಚಾಮರಾಜ ಒಡೆಯರು ಮತ್ತು ಅಲ್ಲಿನ ಹಿನ್ನೆಲೆ ಇದೆ ಮೈಸೂರು ಮಹಾರಾಜರು. ಅದರಿಂದ ಇವತ್ತು ಮೈಸೂರಿಗೆ ಒಂದು ಕಳೆ ಬಂದಿದೆ. ಮೈಸೂರು ದಸರಾ ಯಾಕೆ ಹಿನ್ನೆಲೆ ಬಂತು? ರಾಜ ಮಹಾರಾಜರು ಏನು ಪ್ರಾರಂಭ ಮಾಡಿದ್ರು ಸಂಪ್ರದಾಯ. ಮತ್ತು ಆ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ ಬರೀ ಮೈಸೂರು ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಸ್ಕೂಲ್ಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಇನ್ನಿತರ ಹಲವಾರು ಸೌಕರ್ಯ ಕೊಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಮೈಸೂರು ಮಹಾರಾಜರು. ಅವ್ರ ಹೆಸರು ಇರುವಂಥ ರಸ್ತೆಯನ್ನು ತೆಗೆದುಹಾಕಿ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಹೆಸರು ಇಡಬೇಕು ಅನ್ನುವಂಥದ್ದಕ್ಕೇನು ಒಂದು ಹೊಂಟದಲ್ಲ. ಇದು ಕರೆ ಅಂದರೆ ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಬೇಕಾಯ್ತು, ನನ್ನ ಹೆಸರು ಬೇಡಪ್ಪ, ಈ ವಾದ ವಿವಾದ ಬೇಡ, ಎಲ್ಲ ಸರ್ವಾನುಮತ ತೀರ್ಮಾನ ಮಾಡಿದ್ರೆ ಮಾಡಿರಿ, ಇಲ್ಲ ಬಿಡ್ರಿ ಅಂತ ಹೇಳಬೇಕಾಗಿತ್ತು. ಅದು ಮಾಡಲಿಲ್ಲ. ಅದಕ್ಕೆ ಈ ರೀತಿ ಈಗೇನಾಗಿದೆ, ಸಿದ್ದರಾಮಯ್ಯವ್ರಿಗೆ ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್. ಎಸ್, ಎಲ್ಲಿ ಹೆಸರು ಇಡಬೇಕು ಮತ್ತೊಂದು ಎಲ್ಲವನ್ನೂ ಮೀರಿ ಆಗಲಿ, ಏನು ಬೇಕಾದ ಯಾರು ಟೀಕೆ ಮಾಡ್ತಾರೋ ಮಾಡಲಿ, ಆ ಮೂಢಗಳ ಬಗ್ಗೆ ಯಾರು ಟೀಕೆ ಮಾಡ್ತಾರೆ ಮಾಡ್ಕೊಳ್ಳಿ, ಏನು ಬೇಕಾದಾಗಲಿ, ನಾನು ಅಧಿಕಾರದಲ್ಲಿ ಮುಂದುವರಿತೀನಿ ಅನ್ನುವಂಥ ಒಂದು ಮೊಂಡುತನ ಬಂದಿದ್ದಲ್ಲ, ಅದರಿಂದ ಇವೆಲ್ಲ ನಡೀತದೆ. ಸರ್, ಈಗ BJP ಏನು ಮತ್ತೊಂದು ತಂಡ ಅಂದರೆ ಈಗ ಎರಡನೇ ತಂಡ ಈಗ ಕಂಪ್ನಿಯಿಂದ ಮತ್ತು ವಕ್ಫ್ ವಿರುದ್ಧ ಎರಡನೇ ಹಂತದ ಹೋರಾಟ ಸ್ಟಾರ್ಟ್ ಮಾಡ್ತಾ ಇದೆ. ನಾ ಅದ್ರ ಬಗ್ಗೆ ಈ ವಿಷಯಗಳ ಬಗ್ಗೆ ಪಕ್ಷದ ವಿಚಾರ ಬಗ್ಗೆ ನಾನು ಯಾವುದೂ ಕಮಿಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ವಿಚಾರಗಳು ಹೈಕಮಾಂಡಿಗೆ ಗುರ್ತಿದೆ. ಅವರು ಇದಕ್ಕೆ ಯೋಗ್ಯವಾದಂಥ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರ ಕೈಗೊಳ್ತಾರೆ. ವಿಜೇಂದ್ರ ಅವರು ಡೆಲ್ಲಿಗೆ ಭೇಟಿಯಾಗಿದ್ದರು. ಅಲ್ಲ, ಭೇಟಿ ಆಗಲಿ, ಅವರು ಏನು ಮಾತಾಡಿದ, ಯಾಕೆ ರಾಜ್ಯಾಧ್ಯಕ್ಷರವರು ಭೇಟಿಯಾಗಿದ್ದರು. ಅವ್ರ ನಾಯಕರ ನಡುವೆ ಏನು ಮಾತುಕತೆ ಆಗಿದೆ ನನಗೇನು ಮಾಹಿತಿ ಇಲ್ಲ. ಮತ್ತು ಎಲ್ಲ ಒಳ್ಳೆಯ ರೀತಿಯಿಂದ ರಾಜ್ಯದ BJPಯ ಸಮಸ್ಯೆಗಳೇನಿದಾವಲ್ಲ ಅದೆಲ್ಲವೂ ಸರಿ ಆಗ್ತವೆ ಅನ್ನೋಂಥ ಹೋಪ್ಸ್ ನನಗಿದೆ. ಈಗೇನು ಒಂದು ಅವ್ರು ತೆಗೆಯುವ ಬದಲಾವಣೆ ಮಾಡೋದು ಅನ್ನೋದು ಕೂಗು ಜೋರಾಗಿತ್ತು. ನಾನು ಅದಕ್ಕೆ ಅದ್ರ ಬಗ್ಗೆ ಯಾವುದೂ ಕಮೆಂಟ್ ಮಾಡೋದಿಲ್ಲ. ಎಲ್ಲವೂ ಸಹಿತ ಇವತ್ತು ರಾಜ್ಯಾಧ್ಯಕ್ಷರಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಏನು ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ವರಿಷ್ಠರು ಎಲ್ಲವೂ ಚಿಂತನೆ ಮಾಡ್ತಾರೆ, ಒಂದು ಸರಿಯಾದ ಕ್ರಮ ಕೈಗೊಳ್ತಾರೆ. ಅಂದರೆ BJP ಒಳಗೆ ಸಮಸ್ಯೆಗಳದಾವ ಅಂತ ಅರ್ಥ. ಇದೇ ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದಾವೆ. ಇವು ಸಮಸ್ಯೆ ಇಲ್ಲದಂಥ ರಾಜಕೀಯ ಪಾರ್ಟಿ ಯಾವುದಿದ್ದಾವೆ ಹೇಳಿ, ನಾನೇ ಕೇಳ್ತೀನಿ. ಅದು ಎಲ್ಲಿ ಯಾವ ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತವೆ. ಅದಕ್ಕೆ ಸಮಸ್ಯೆ ಇಲ್ಲದಂಥ, ಸಮಸ್ಯೆ ಮುಕ್ತವಾದಂಥ ಯಾವುದೇ ರಾಜಕೀಯ ಪಾರ್ಟಿ ಇಲ್ಲ. ಕಂಪೇರಿಂಗ್ ಟು ಅದರ್ ಪಾರ್ಟಿ, ರಾಜಕೀಯ ಪಾರ್ಟಿ ನೋಡಿದರೆ ನಮ್ಮ ಶಿಸ್ತಿನ ಪಕ್ಷನೇ, ಬೇರೆ ಪಾರ್ಟಿ ಅಲ್ಲ. ನೋಡಿ, ಇದು ಇರುವುದೇ ಪಾರ್ಟಿ ಇವತ್ತು ಸಿಕ್ಕಾಬಿಟ್ಟು ದೊಡ್ಡದು ಬೆಳೆದ್ಬಿಟ್ಟದ್ರಿ. ಈಗ ಬೇರೆ ಬೇರೆ ಪಕ್ಷದವರು ಬಂದಾರೆ, ನಮ್ಮಲ್ಲಿ ಎಲ್ಲರೂ ಬಂದಾರೆ, ಎಲ್ಲರೂ ಇನ್ವಾಲ್ವ್ ಮಾಡ್ಕೊಂಡು ಇವತ್ತು ಪಾರ್ಟಿ ಭಾಳ ಒಂದು ಈಗ ಏನಾಗಿದೆ, ಮೊದಲು ಕಾಂಗ್ರೆಸ್ ವರ್ಸಸ್ ಆಲ್ ದ ಪಾರ್ಟಿ ಇತ್ತು, ಈಗ BJP ವರ್ಸಸ್ ಆಲ್ ಪಾರ್ಟಿ. ಇಂಡಿಯಾ ಒಕ್ಕೂಟ ಮಾಡಿದರು. ಇಂಡಿಯಾ ಒಕ್ಕೂಟ ಯಾಕೆ ಮಾಡಿದರು? BJPನ ಸೋಲಿಸಲಿಕ್ಕೆ.
ಯಾಕಂದ್ರೆ ಅಷ್ಟು ಬೃಹತ್ವಾಗಿ ಬೆಳೆದ್ಬಿಟ್ಟಿದೆ ಬಿ ಜೆ ಪಿ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಅದು ಸರಿ ಮಾಡುವಂಥ ಕೆಲಸ ಆಗೇ ಆಗ್ತದೆ. ಸರ್ ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ನಾನು ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಹಿಂದೂ ನಾನು ಪತ್ರ ಬರೆದಿದ್ದೆ, ಅದಕ್ಕೆ ನಾನು ಪ್ರಯತ್ನ ಮಾಡಿದ್ದೆ ನಾನು. ಯಾಕಂದರೆ ಅಲ್ಲಿ ಜನರ ಕೂಗಿದೆ. ಪ್ರತ್ಯೇಕ ಮಹಾನಗರ ಸಭೆ ಆಗೋದ್ರಿಂದ ಒಂದು ಹೆಚ್ಚಿನ ರೀತಿ ವರಮಾನ ಮತ್ತೊಂದು ಟ್ಯಾಕ್ಸ್ ಅಲೋಕೇಶನ್ ಇವೆಲ್ಲ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಆ ರೀತಿ ಅನುಕೂಲತೆ ಇದ್ದಾಗ ಮತ್ತು ಜನರಿಗೆ ಕನ್ವೀನಿಯೆಂಟ್ ನಾವು ನೋಡಬೇಕು, ಜನರ ಅನುಕೂಲತೆಯನ್ನು ನಾವು ನೋಡಬೇಕು. ಆ ಹಿನ್ನೆಲೆಯಲ್ಲಿ ಧಾರವಾಡ ಜನರ ಒಂದು ಹೆಚ್ಚಿನ ರೀತಿ ಬೇಡಿಕೆ ಇತ್ತು, ಪ್ರತ್ಯೇಕ ಮಹಾನಗರ ಸಭೆ ಆಗಬೇಕಂತೇಳಿ. ಮತ್ತು ಅದಕ್ಕೇನು ಗೈಡೆನ್ಸ್ ಇದೆ ಜನಸಂಖ್ಯೆ ಮತ್ತೊಂದು, ಅವೆಲ್ಲ ಗೈಡೆನ್ಸು ಧಾರವಾಡ ಮಹಾನಗರ ಸಭೆ ಆಗಲಿಕ್ಕೆ ಪೂರಕವಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಸರ್ ಈ ಬಾಣಂತಿಯರ ಸಾವನ್ನ ಜುಡಿಷಿಯಲ್ ಎನ್ಕ್ವೈರಿ ಯಾವುದು ಬಾಣಂತಿಯರ ಸಾವನ್ನ ಜುಡಿಷಿಯಲ್ ನಾನು ಹೇಳೋದಿಲ್ಲ, ಇದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಒಂದೊಂದು ಇಶ್ಯೂ ತೆಗೆದುಕೊಳ್ತು ಹೋದರೆ ದೇರ್ ಇಸ್ ನೋ ಎಂಡ್ ಎಟ್ ಆಲ್. ಆ ರೀತಿ ಪರಿಸ್ಥಿತಿ ಇದೆ. ಆಡಳಿತದಲ್ಲಿ ನಿಯಂತ್ರಣ ಕಳ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಡಳಿತದಲ್ಲಿ ನಿಯಂತ್ರಣ ಕಳ್ಕೊಂಡಿದ್ದಾರೆ. ಮತ್ತು ಈ ಬಾಣಂತಿಯರ ಸಾವು ನೋಡಿ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಅದ್ರ ಬಗ್ಗೆ ಏನು ಹೆಚ್ಚಿನ ಗಂಭೀರತೆಯನ್ನು ತೆಗೆದುಕೊಳ್ಳಿಲ್ಲ. ಮುಖ್ಯಮಂತ್ರಿ ಇದರ ಬಗ್ಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತು, ಮತ್ತು ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಇವತ್ತು ಸಹ ಸಂಬಂಧಪಟ್ಟಂಥ ಸಚಿವರಾಗಲಿ ಮುಖ್ಯಮಂತ್ರಿ ಆಗಲಿ ಅದಕ್ಕೆ ಗಮನ ಹರಿಸಲಿಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ಇದು ನಡೀತಾ ಇದ್ದೇನೆ. ಬಳ್ಳಾರಿಲಿರ್ಬೋದು, ಬೆಳಗಾವಿಯಲ್ಲಿರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ಈ ರೀತಿ ಬಾಣಂತಿಯರ ಸಾವು ಮತ್ತು ಅದ್ರ ಕೂಡ ತಾಯಿಯೂ ಸತ್ತು ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಒಂದು ಅರಾಜಕತೆ ಮೂಡಿದೆ ಮತ್ತು ಭ್ರಷ್ಟಾಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಘಟನೆಗಳು ನಡೀತಾ ಇದ್ದಾವೆ.